ಜಾತಕ, ಕುಂಡಲಿ, ನ್ಯೂಮರಾಲಜಿ, ಟೆಂಪಲ್ಸು, ಸ್ಪಿರಿಚುವಲ್ ಸ್ಕೂಲ್ಸ್ ಎಲ್ಲ ಇದೆ. ಆದರೆ ನಮ್ಮಲ್ಲೇ ಅತ್ಯಂತ ಹೆಚ್ಚು ಅಜ್ಞಾನ ಇದೆ, ನಮ್ಮಲ್ಲೇ ಹೆಚ್ಚು ಅತಿ ಬಡತನ ಇದೆ, ನಮ್ಮಲ್ಲೇ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತವೆ. ಜೊತೆಗೆ ನಾವು ಪುಣ್ಯಭೂಮಿ, ನಾವು ಋಷಿಗಳ ಭೂಮಿ, ಓಕೆ, ಭಾರತದಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು, ಇದೆಲ್ಲ ನಾವು ಅನ್ಕೋತೀವಿ. ಏನು ಪುಣ್ಯ ಮಾಡಿದೀವಿ ನಾವು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಇಂಡಿಯಾನಲ್ಲಿ ಇರೋದು ನಮ್ದು ಹ್ಯಾಬಿಟ್ಸ್ ಒಂಥರ ಇರುತ್ತೆ. ಇವಾಗ ನಾವು US ಹೋಗ್ತೀವಿ, ಯಾವ ಸಿಂಗಾಪುರ್ ಹೋಗ್ತೀವಿ, ನಾವು ಸೇಮ್ ವೇನಲ್ಲಿ ಬಿಹೇವ್ ಮಾಡಲ್ಲ, ನಾವು ಚೇಂಜ್ ಆಗ್ತೀವಿ. ಸೊ ಇಟ್ಸ್ ಆಲ್ಸೋ ದಿ ಎನರ್ಜಿ ಆಫ್ ದ ಲ್ಯಾಂಡ್. ಈ ಫೋನ್ ಬಗ್ಗೆ ಮಾತಾಡಿದ್ರಿ ನೀವು, ನಮ್ದು ಲುಕಿಂಗ್ ಡೌನ್ ಜನರೇಷನ್ ಅಂತ ಹೇಳಿ. ಓನ್ಲಿ ಒನ್ ಲ್ಯಾಂಡ್ಲೈನ್ ಫೋನ್, ಒನ್ ಬಾಯ್ ಫ್ರೆಂಡ್ ಅದ್ರ ಜೊತೆ ಮದುವೆ ಮಾಡಿಬಿಡು, ಒನ್ ಗರ್ಲ್ ಫ್ರೆಂಡ್ ಅದ್ರ ಜೊತೆ ಮದುವೆ ಮಾಡಿಬಿಡು, ದಟ್ಸ್ ಆಲ್. ಲೈಫ್ ವಾಸ್ ವೆರಿ ಸಿಂಪಲ್. ಚಾಕ್ಲೇಟ್ ಮಿಲ್ಕ್ ಶೇಕ್ದು ಗ್ಲಾಸ್ನಲ್ಲಿ ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಫುಲ್ ಚಾಕ್ಲೇಟ್ ಮಿಲ್ಕ್ ಶೇಕ್. ನಾನೊಂದು ಬಿಸಿಬೇಳೆ ಬಾತ್ ಬೋಲ್ನಲ್ಲಿ ಹೋಗಿದ್ರೆ ನಾನು ಫುಲ್ ಬಿಸಿಬೇಳೆ ಬಾತ್ ಹಾಕ್ಬಿಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ, ನಮ್ಮ ಜೊತೆಗಿದ್ದಾರೆ ಶೀಲಾ ಬಜಾಜ್. ಬನ್ನಿ ಮತ್ತೊಂದು ಸಲ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು. ಶೀಲಾ ಬಜಾಜ್ ಅವ್ರ ಹೆಸರು ಕೇಳಿದಿರೋರು ಭಾಳ ಕಡಿಮೆ ಅಂತ ನಾನು ಅನ್ಕೋತೀನಿ. ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಮೀಡಿಯಾ ನೋಡಿದವರೆಲ್ಲ ಅವರು ಎಲ್ಲೋ ಒಂದು ಕಡೆ ಅವ್ರ ಧ್ವನಿ ಕೇಳಿರ್ತೀವಿ, ಅವ್ರ ಮಾತನ್ನು ಕೇಳಿರ್ತೀವಿ. ಯಾಕಂದರೆ ಒಂದು ಕಾಲಕ್ಕೆ ಅವರು ಛಾಗಯ ಅಂತಿದ್ರಲ್ಲ, ಆ ಥರ ಎಲ್ಲ ಕಡೆ ಕಾಣಿಸ್ತಿದ್ರು. ಓಕೆ, ಅವರು ಒಬ್ಬ ಟ್ಯಾರೋ ಮಾಸ್ಟರ್ ಹೌದು, ಒಬ್ಬ ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಹೌದು, ಒಬ್ಬ ಹಿಪ್ನೋಥೆರಪಿಸ್ಟ್ ಹೌದು. ಅವ್ರದ್ದೇ ಹೌಸ್ ಆಫ್ ಶೀಲಾ ಅನ್ನೋ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಅವ್ರದ್ದೇ ಟೀಮ್ ಇಟ್ಕೊಂಡು ಅವರು ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡ್ತಾರೆ. ನಿಮ್ಮ ಟೀಮಲ್ಲಿ ಯಾರು ಇದ್ದಾರೆ ಮೇಡಮ್? ನಮ್ಮ ಟೀಮ್ನಲ್ಲಿ ಐ ಹ್ಯಾವ್ ಒನ್ ಪ್ರಾಕ್ಟಿಷನರ್, ಅವ್ರ ಹೆಸರು ಪ್ರಾಂಜಲ್. ಅವ್ರು ನನ್ನ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಎಲ್ಲ. ಅವ್ರು ಅಸ್ಟ್ರಾಲಜಿ ಮಾಡ್ತಾರೆ, ವೆರಿ ಗುಡ್ ಅಸ್ಟ್ರಾಲಜಿ. ನಾಟ್ ಅನ್ನೆಸೆಸರಿ ಸ್ಟಫ್ ಎಲ್ಲ ಹೇಳಲ್ಲ. ಅವ್ರು ನ್ಯೂಮರಾಲಜಿನೂ ಮಾಡ್ತಾರೆ, ಅವರು ವಾಸ್ತುನೂ ಮಾಡ್ತಾರೆ, ಆ್ಯಂಡ್ ಅವ್ರು ಇದೆಲ್ಲ ಇಂಟಿಗ್ರೇಟ್ ಮಾಡ್ತಾರೆ. ಸೊ ಅವ್ರು ನನ್ನ ಸ್ಟೂಡೆಂಟ್ನೇ ಸ್ಟಾರ್ಟ್ ಮಾಡಿದ ಅವ್ರ ಜರ್ನಿ ವಿತ್ ಟ್ಯಾರೋ ಕಾರ್ಡ್ ರೀಡಿಂಗ್. ಸೊ ಅವರು ಒಂದಿದ್ದಾರೆ, ಒಂದು ಬೇರೆ ಜನ ಇದ್ದಾರೆ ಡೆಬಿ, ಅವ್ರು ಆಕಾಶಿಕ್ ರೀಡಿಂಗ್ ಆ್ಯಂಡ್ ಆಕಾಶಿಕ್ ಹೀಲಿಂಗ್ ಮಾಡ್ತಾರೆ. ದೆನ್ ದೇರ್ ಇಸ್ ಒನ್ ಮೋರ್ ಪ್ರಾಕ್ಟಿಷನರ್ ಹರ್ಲಿನ್, ಅವ್ರು ಬೇರೆ ವಾಸ್ತು ನೋಡ್ತಾರೆ. ದೆನ್ ವಿ ಹ್ಯಾವ್ ನದರ್ ಒನ್ ಹೀಲರ್ ಕನ್ನಿಮಾ, ಅವರು ಚಕ್ರ ಹೀಲಿಂಗ್ ಮಾಡ್ತಾರೆ ಆ್ಯಂಡ್ ಆಕ್ಸಿಸ್ ಬಾರ್ಸ್ ಮಾಡ್ತಾರೆ. ಬಾರ್ಸ್ ಅಂದರೆ ನಮ್ಮ ಬ್ರೈನ್ಗೆ ರೀವೈರ್ ಮಾಡೋಕ್ಕೆ ಅದು ಒಂದು ಸೆಷನ್ ಇದೆ, ತುಂಬ ಪವರ್ಫುಲ್. ಇಟ್ ಕ್ಯಾನ್ ರಿಮೂವ್ ಪಾವರ್ಟಿ ಕಾನ್ಷಿಯಸ್ನೆಸ್ ಆ್ಯಂಡ್ ಮಕ್ಳಿಗೆ ಒಂದು ಎನಿಬಡಿ ಅದು ಮಾಡಿದ್ರೆ ಅವರು ಬ್ರೈನ್ನೇ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಅವ್ರನ್ನೂ ಇದು ನಜರ್ ರಿಮೂವಲ್ ರಿಚುವಲ್ ಮಾಡ್ತಾರೆ. ಸೊ ವಿ ಹ್ಯಾವ್ ಲಾಟ್ ಆಫ್ ಪ್ರಾಕ್ಟಿಷನರ್ಸ್. ಎಸ್. ಆ್ಯಂಡ್ ದೆನ್ ನಮ್ಮದು ಒಂದು ಬೇರೆ ಪ್ಲ್ಯಾಟ್ಫಾರ್ಮ್ ಇದೆ ಕಾಲ್ ಹೌಸ್ ಆಫ್ ಸೋಲ್. ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇಲ್ಲ, ಬೇರೆ ಬೇರೆ ಅವರು ದ ಬೆಸ್ಟ್ ಆಫ್ ಬೆಸ್ಟ್ ಪೀಪಲ್. ಯಾಕೆ ನಾವು ನೋಡಿದ್ದೀವಿ ಆಲ್ ದೀಸ್ ಡಿಫ್ರೆಂಟ್ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್, ನಮಗೆ ಗೊತ್ತಿಲ್ಲ ಅವ್ರು ಯಾರಿದ್ದಾರೆ, AI ಇದ್ದಾರೆ, ಏನಿದ್ದಾರೆ. ಸೊ ಹಿಯರ್ ಅದರಲ್ಲಿ ನಮಗೆ ಏನು ರೆವೆನ್ಯೂ ಶೇರ್ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಟು ಹೆಲ್ಪ್ ದ ವರ್ಲ್ಡ್ ಫೈಂಡ್ ರಿಯಲಿ ಗುಡ್ ಪ್ರಾಕ್ಟಿಷನರ್ಸ್. ಸೊ ವಿ ಡೋಂಟ್ ಟೇಕ್ ಎನಿ ರೆವೆನ್ಯೂ ಶೇರ್ ಫ್ರಮ್ ಪ್ರಾಕ್ಟಿಷನರ್. ಅದು ಹೌಸ್ ಆಫ್ ಸೋಲ್ನಲ್ಲಿ ಏನಾದರೂ ಪೀಪಲ್ ಕಮ್ ಆ್ಯಂಡ್ ದ ಬೆಸ್ಟ್ ಆಫ್ ಪ್ರಾಕ್ಟಿಷನರ್ ಶಾಮಾನಿಕ್ ಹೀಲಿಂಗ್ನಲ್ಲಿ, ವಾಸ್ತು, ರೇಕಿ, ಟ್ಯಾರೋ ಕಾರ್ಡ್ ರೀಡಿಂಗ್, ಸೌಂಡ್ ಹೀಲಿಂಗ್, ಎಲ್ಲ ಡಿಫ್ರೆಂಟ್ ಕ್ಯಾಟಗರೀಸ್ದು ನಮ್ಮದು ಆ ಆರ್ಗನೈಸೇಷನಲ್ಲಿದೆ. ಶಾಮಾನಿಕ್ ಹೀಲಿಂಗ್ ಅಂದ್ರೇನು? ಇಟ್ ಈಸ್ ಅ ವೆರಿ ವೆರಿ ಏನ್ಷಂಟ್ ಹೀಲಿಂಗ್. ಬೇಸಿಕ್ಲಿ ಶಾಮನ್ಸ್ ಬೇರೆ ಒಂದು ಕಲ್ಚರಿಂದ ಬರುತ್ತೆ. ದೇ ಆರ್ ಲೈಕ್ ಮೆಡಿಸಿನ್ ಮ್ಯಾನ್, ಮೆಡಿಸಿನ್ ವುಮನ್. ಅವ್ರು ಹೀಲಿಂಗ್ ಮಾಡ್ತಾರೆ ಬೇಸಿಕ್ಲಿ ವಿತ್ ನೇಚರ್ ಆ್ಯಂಡ್ ಪವರ್ ಆ್ಯನಿಮಲ್. ಸೊ ಅವ್ರು ಬೇರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ, ರ್ಯಾಟಲ್ ಯೂಸ್ ಮಾಡ್ತಾರೆ, ಫೆದರ್ಸ್ ಯೂಸ್ ಮಾಡ್ತಾರೆ. ನೇಚರಿಂದ ಅವರು ಎನರ್ಜಿ ಆ್ಯಂಡ್ ವಾಟ್ ಎವರ್ ತಗೊಂಡ್ಬಿಟ್ಟು ಅವ್ರು ಕ್ಲಿಯರ್ ಮಾಡ್ತಾರೆ. ವೆರಿ ಪವರ್ಫುಲ್ ಹೀಲಿಂಗ್. ಸಿನಿಮಾಗಳಲ್ಲಿ ನೋಡ್ತೀವಿ ನಾವು ಅದನ್ನೆಲ್ಲ, ಬರೀ ಜಾಸ್ತಿ ರಿಯಲ್ ಲೈಫಲ್ಲಿ ನೋಡಿಲ್ಲ. ಎಸ್. ಆಕಾಶಿಕ್ ರೀಡಿಂಗ್ ಅಂತ ಒಂದು ಹೇಳಿದ್ರಿ ನೀವು ಅಲ್ವಾ? ಅದೇನದು ಆಕಾಶಿಕ್ ರೀಡಿಂಗ್? ಸೊ ನಮ್ಮದು ಒಂದು ಸೋಲ್ದು, ನಮ್ದು ಆತ್ಮದು ಒಂದು ರೆಕಾರ್ಡ್ ಇರುತ್ತೆ. ಓಕೆ. ಸೊ ಇಟ್ಸ್ ಲೈಕ್ ಇದು ನಮ್ಮದು ಒಂದು ಜನ್ಮ ಅಲ್ವಾ, ಬಟ್ ಆರ್ ಸೋಲ್ ನೆವರ್ ಡೈಸ್, ಅದು ಸತ್ತೋಗಲ್ಲ. ಸೊ ಸೋಲ್ಸ್ ರೆಕಾರ್ಡ್ ಅಂದರೆ ಒಂದು ಜಾತಕ ಆಫ್ ಯುವರ್ ಸೋಲ್, ನಿಮ್ಮ ಆತ್ಮದು ಒಂದು ಜಾತಕ ನೆನೆಸ್ಕೊಳ್ಳಿ. ಅದರಲ್ಲಿ ನಮ್ಮದೆಲ್ಲ ಲೈಫ್ ಟೈಮ್ಸ್ದು ಎಕ್ಸ್ಪೀರಿಯನ್ಸಸ್, ಕಾರ್ಮಿಕ್ ಲೆಸನ್ಸ್, ನಾವು ಇದು ಲೈಫ್ನಲ್ಲಿ ಕಲ್ತ್ಕೋಬೇಕು ಅದೆಲ್ಲ ಅದರಲ್ಲಿ ಇದೆ. ಲೈಫ್ ಲೆಸನ್ಸ್ ಆ್ಯಂಡ್ ನಮ್ಮದು ಆ್ಯನ್ಸೆಸ್ಟ್ರಲ್, ನಮ್ಮದು ಆ್ಯನ್ಸೆಸ್ಟರ್ಸ್, ನಮ್ಮ ಪಿತ್ರದು ಏನೇನು ಕರ್ಸಸ್ ಇದೆ, ಏನಾದರೂ ಪ್ಯಾಟರ್ನ್ಸ್ ಇದೆ, ಏನು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಎಲ್ಲ ಅದರಲ್ಲಿ ಒಂದು ಇಟ್ಸ್ ಲೈಕ್ ಒನ್ ಅಕೌಂಟ್ ಬುಕ್.
ನಮ್ಮದು ಸೋಲ್ದು ಅಕೌಂಟ್ ಬುಕ್ ಥರ. ಸೊ ಅದು ಒಂದು ಆಕ್ಸೆಸ್ ಮಾಡಿ ಅದು ರೀಡ್ ಮಾಡ್ಬೋದು. ಇದು ಯಾಕೆ ಪ್ರಾಬ್ಲಮ್ ನನಗೆ ಆಗ್ತಾ ಇದೆ, ನಮ್ಮದು ಲೆಸನ್ ಏನಿದ್ನಲ್ಲಿ, ಯಾಕೆ ನಾನು ಇದು ಸಫರಿಂಗ್ ಆಗ್ತಾ ಇದೆ ನನಗೆ, ಅದು ಕ್ಲಿಯರ್ ಮಾಡ್ಬೋದು. ಆಕಾಶಿಕ್ ರೆಕಾರ್ಡ್ನಲ್ಲಿ ಮೋಸ್ಟ್ ಪೀಪಲ್ ಯಾರು ಲೋನ್ಸ್ನಲ್ಲಿ ಇದ್ದಾರೆ, ಅದು ಆಕಾಶಿಕ್ ರೆಕಾರ್ಡಿಂದ ಒಂದು ಇರುತ್ತೆ. ಇಲ್ಲಾಂದರೆ ಸಮ್ ಕೈಂಡ್ ಆಫ್ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ, ಎವ್ರಿ ಟೈಮ್ ಇಟ್ಸ್ ರಿಪೀಟಿಂಗ್. ಸೊ ಅದು ಒಂದು ಆಕಾಶಿಕ್ ರೆಕಾರ್ಡ್ನಲ್ಲಿ ನೋಡ್ಬೋದು. ಈಗ ನಮಗೆ ಹೇಗೆ ನ್ಯೂಮರಾಲಜಿ ಇದೆ, ಜಾತಕ ಇದೆ, ಕುಂಡ್ಲಿ ಇದೆ, ಓಕೆ, ಅದೇ ಥರ ನಮ್ಮ ದೇಶಕ್ಕೂ ಒಂದು ಕುಂಡ್ಲಿ ಜಾತಕ, ನಮ್ಮ ದೇಶಕ್ಕೂ ನಮ್ಮ ದೇಶದ ಜನಕ್ಕೂ ಅಂದರೆ ಇಡೀ ದೇಶಕ್ಕೆ ಒಂದು ಇರುತ್ತಾ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಈಗ ನೋಡಿ, ಉದಾಹರಣೆಗೆ ನಮ್ಮ ದೇಶದಲ್ಲೇ ಇಷ್ಟೊಂದೆಲ್ಲ ಇದೆ, ಈ ನಾಲೆಡ್ಜು, ಇಷ್ಟೊಂದು ನಾಲೆಡ್ಜು, ಇಷ್ಟೊಂದು ಸ್ಟ್ರೀಮ್ಸ್ ಆಫ್ ನಾಲೆಡ್ಜ್, ಜಾತಕ, ಕುಂಡಲಿ, ನ್ಯೂಮರಾಲಜಿ, ಟೆಂಪಲ್ಸು, ಧರ್ಮ, ಸ್ಪಿರಿಚುವಲ್ ಸ್ಕೂಲ್ಸ್ ಎಲ್ಲ ಇದೆ. ಆದರೆ ನಮ್ಮಲ್ಲೇ ಅತ್ಯಂತ ಹೆಚ್ಚು ಅಜ್ಞಾನ ಇದೆ, ನಮ್ಮಲ್ಲೇ ಹೆಚ್ಚು ಅತಿ ಬಡತನ ಇದೆ, ನಮ್ಮಲ್ಲೇ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತವೆ, ನಮ್ಮಲ್ಲೇ ಅತಿ ಹೆಚ್ಚು ಮೂಢನಂಬಿಕೆ ಇದೆ. ಓಕೆ, ನಮ್ಮಲ್ಲಿ ವಿ ಆರ್ ನಾಟ್ ಹ್ಯಾಪಿ ಪೀಪಲ್ ಆ್ಯಸ್ ಪರ್ ದ ಇಂಡೆಕ್ಸು. ಓಕೆ, ಫಿನ್ಲ್ಯಾಂಡ್ ಆ ಥರ ಕಂಟ್ರಿಗಳಲ್ಲಿ ಹ್ಯಾಪಿ ಪೀಪಲ್. ನಾನು ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ದೆ. ಜನ ಕೂಲ್ ಕಾಮ್ ಆಗಿ, ಕಡಿಮೆ ಜನಸಂಖ್ಯೆ ಇದೆ, ಅಫ್ಕೋರ್ಸ್ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಓಕೆ, ಒಂದು ಜನ ಹಿಂಗೆ ಕಾರ್ ಬರ್ತಾ ಇದೆ ಅಂದರೆ ಜನ ನಾವು ಫುಟ್ಪಾತಲ್ಲಿ ನಾವೇನಾದರೂ ನಾವು ಕ್ರಾಸ್ ಮಾಡ್ಬೇಕಂತ ಅಂದ್ಕೊಂಡ್ರೆ ನಾವು ಅಂದ್ಕೊಂಡ್ರೆ ಅವ್ರು ನಿಲ್ಲಿಸ್ತಾರೆ, ಇವ್ರು ಕ್ರಾಸ್ ಮಾಡಬಹುದು ಅಂಥೇಳಿ. ಕರೆಕ್ಟ್. ಓಕೆ, ಸೊ ನನ್ನ ಒಂದು ಪ್ರಶ್ನೆ ಏನಂತಂದರೆ, ಇಷ್ಟೆಲ್ಲ ಇದ್ದು ನಾವು ಯಾಕೆ ನಮ್ಮ ದೇಶ ಹಿಂಗಿದೆ? ಓಕೆ, ನಮ್ಮ ಫುಟ್ಪಾತ್ಗಳೇ ಸರಿ ಇಲ್ಲ, ಬೇಸಿಕಲಿ ಜನ ಓಡಾಡೋಕ್ಕಾಗಲ್ಲ, ಆಕ್ಸಿಡೆಂಟ್ಗಳಾಗ್ತವೆ, ಜನ ಬೀಳ್ತಾರೆ, ಜಗಳ ಆಡ್ತಾರೆ ರಸ್ತೆಯಲ್ಲಿ. ಜಗಳ ರಸ್ತೆಯಲ್ಲಿ ಆಡ್ತಾರಲ್ವ, ಆ್ಯಕ್ಚುಲಿ ಅನ್ಕೋತಾರೆ ಅವ್ನು ತಪ್ಪು ಮಾಡ್ದ ಅಂತ, ಅವ್ನು ಅನ್ಕೋತಾನೆ, ಇವ್ನು ತಪ್ಪು ಮಾಡೋದು ಇವ್ನು ಅನ್ಕೋತಾನೆ. ಆ್ಯಕ್ಚುಲಿ ನೀವು ಇಬ್ಬರು ತಪ್ಪು ಮಾಡಿಲ್ಲ, ರೋಡೇ ಸರಿ ಇಲ್ಲ ಅಲ್ವಾ? ರೋಡ್ ಯಾಕೆ ಸರಿ ಇಲ್ಲ? ಗೌರ್ಮೆಂಟ್ ಸರಿ ಇಲ್ಲ. ಗೌರ್ಮೆಂಟ್ ಯಾಕೆ ಸರಿ ಇಲ್ಲ? ನೀವು ಒಳ್ಳೆಯ ವ್ಯಕ್ತಿಗಳನ್ನ ಚೂಸ್ ಯಾಕೆ ಮಾಡಿಲ್ಲ? ನೀವು ಯಾಕೆ ಚೂಸ್ ಮಾಡಿಲ್ಲ? ನೀವು ಸರಿ ಇಲ್ಲ. ಸೊ ಹೀಗೆ ಈ ಸರ್ಕಲ್ ಇದೆಯಲ್ಲ, ಇದೇ ದೊಡ್ಡ ಸರ್ಕಲ್ ಅಂದರೆ ನಾನು ಹೇಳ್ತಾ ಇರೋದು. ಸೊ ಇದು ಏನೂ ನಂಬದೇ ಇರುವಂಥ ಜನ ಚೆನ್ನಾಗಿದ್ದಾರೆ, ಇದೆಲ್ಲ ನಂಬುವಂಥ, ಅರ್ಥ ಮಾಡ್ಕೊಳ್ಳುವಂಥ, ಎಕ್ಸ್ಪ್ಲೋರ್ ಮಾಡೋಂಥ ನಾವೇ ಚೆನ್ನಾಗಿಲ್ವಲ್ಲ? ಇದಕ್ಕೆ ಏನು ಕಾರಣ ಇದೆಯಾ ಇದಕ್ಕೆ? ಐ ಥಿಂಕ್ ಇಟ್ ಈಸ್ ನಮ್ಮದು ಇದು ಎವ್ರಿ ಜಾಗನಲ್ಲಿ ಒಂದು, ಐ ಮೀನ್ ಐ ಡೋಂಟ್ ಆಮೇಲೆ ಇದು ಜೊತೆಗೆ ನಾವು ಪುಣ್ಯ ಭೂಮಿ, ನಾವು ಋಷಿಗಳ ಭೂಮಿ. ಓಕೆ, ಭಾರತದಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು, ಇದೆಲ್ಲ ನಾವು ಅನ್ಕೋತೀವಿ. ಏನು ಪುಣ್ಯ ಮಾಡಿದ್ದೀವಿ ನಾವು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪುಣ್ಯ ಎಲ್ಲ ಖತಮ್ ಆಗ್ಬಿಟ್ಟಿದೆ ಅಂತ. ಸೊ ಟು ಬಿಗಿನ್ ವಿತ್, ಇದು ನಿಮ್ಮ ಕ್ವೆಶ್ಚನ್ ಫುಲ್ಲಿ ಲೋಡೆಡ್ ಕ್ವೆಶ್ಚನ್ ಇದೆ, ಲೈಕ್ ಫುಲ್ಲಿ ಲೋಡೆಡ್. ಇದು ಯಾರು ನಾನು ಇಷ್ಟೊಂದು ವರ್ಷನಲ್ಲಿ ಯಾರು ಈ ಥರ ಕ್ವೆಶ್ಚನ್ ಕೇಳಿಲ್ಲ. ಸೊ ಐ ಆಮ್ ಹ್ಯಾಟ್ಸ್ ಆಫ್ ಟು ಯು, ಯುವರ್ ಕ್ವೆಶ್ಚನ್ಸ್ ಆರ್ ಅಮೇಝಿಂಗ್. ಅ ಕಂಟ್ರಿ ಹ್ಯಾಸ್, ಇಟ್ಸ್ ಲೈಕ್ ಅ ಸಿಸ್ಟಮ್. ಓಕೆ, ಇದು ಒಂದು ಸಿಸ್ಟಮ್ ಇದೆ. There are big systems, there are small systems. There is a very big system. Earth is one ದೊಡ್ಡ system. India is a smaller system. United States ಬೇರೆ ಸಿಸ್ಟಮ್. ಇದು ಒಂದು ಸಿಸ್ಟಮ್ದು ಒಂದು ಎನರ್ಜಿ ಫ್ಲೋ ಇದೆ, ಒಂದು ಕಾನ್ಷಿಯಸ್ನೆಸ್ ಇದೆ, ಒಂದು ಮೈಂಡ್ ಸೆಟ್ ಇದೆ. ಇವಾಗ ನಾವು ಇಂಡಿಯಾನಲ್ಲಿ ಇರೋದು, ನಮ್ದು ಹ್ಯಾಬಿಟ್ಸ್ ಒಂಥರ ಇರುತ್ತೆ. ಇವಾಗ ನಾವು US ಹೋಗ್ತೀವಿ, ಸಿಂಗಾಪುರ್ ಹೋಗ್ತೀವಿ, ನಾವು ಸೇಮ್ ವೇನಲ್ಲಿ ಬಿಹೇವ್ ಮಾಡಲ್ಲ, ನಾವು ಚೇಂಜ್ ಆಗ್ತೀವಿ. ಸೊ ಇಟ್ಸ್ ಆಲ್ಸೋ ದಿ ಎನರ್ಜಿ ಆಫ್ ದ ಲ್ಯಾಂಡ್ ಯಾವ್ದು ನಮ್ಗೆ ಅದು ಕೊಡ್ತದೆ. ಮೈಂಡ್ ಸೆಟ್, ಹ್ಯಾಬಿಟ್ಸ್ ಅಂಡ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್. ಇವಾಗ ನೋಡಿ, ನಾವು ರೋಡ್ ನಲ್ಲಿ ಹೋಗಿದ್ರೆ ಅಲ್ಲಿ ಏನದ ಫೈನ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಅದೆಲ್ಲ ಇದೆ. ನಾನು ಅಲ್ಲಿ ಟ್ರೈನಲ್ಲಿ ಕೂತ್ಕೊಂಡಿದ್ದೆ, ನೀರು ಬಾಟಲ್ ತೆಗೆದು ಕುಡಿಬೇಕಾದ್ರೆ ಒಬ್ಬ ಹೇಳಿದೆ, ಡೋಂಟ್ ಡ್ರಿಂಕ್ ವಾಟರ್ ಅಂತ ಅಂದ. ಯಾಕೆ ಅಂದರೆ ಅಲ್ಲಿ ತೋರಿಸಿದ್ರು, ಅಲ್ಲಿ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ನಾಟ್ ಅಲೌಡ್. ಅವ್ನು ಹೇಳ್ದ, ಈ ಸಿಂಗಾಪುರ್ ಇಸ್ ಅ ವೆರಿ ಫೈನ್ ಕಂಟ್ರಿ ಅಂತ. ಏನು ಹಂಗಂದ್ರೆ ಅಂತ ಕೇಳಿದ್ರೆ, ಫೈನ್ ಕಂಟ್ರಿ ಅಂತ ತುಂಬ ಚೆನ್ನಾಗಿದೆ, ಫೈನ್ ಹಾಕ್ತಾರೆ ಆ ಥರ ಕಂಟ್ರಿ ಅಂತ. ಸೊ ಪೀಪಲ್ ಆರ್ ವೆರಿ ಸ್ಕೇರ್ಡ್ ಆಗಿ ಅವರು ದೇ ಹ್ಯಾವ್ ಕಮ್ ಟು ದಟ್, ಈ ಥರನೇ ಇರಬೇಕು, ಈ ಥರ ಇರಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್. ಸೊ ಆ ಕಲ್ಚರ್ ಇನ್ಕಲ್ಕೇಟ್ ಆಗ್ಬಿಟ್ಟಿದೆ ಅಲ್ವಾ? ಇಟ್ ಇಸ್ ಕಲ್ಚರ್ ಆ್ಯಂಡ್ ಇಟ್ ಇಸ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ನೋಡಿ, ನಾವು ಇವಾಗ ಟ್ರಾಫಿಕ್ನಲ್ಲಿ ಹೋಗ್ತಾ ಇದ್ದೀವಿ, ನಾನು ಮನೆಯಲ್ಲಿ ನಾವು ಮೆಡಿಟೇಷನ್ ಮಾಡಿ ಟ್ರಾಫಿಕ್ನಲ್ಲಿ ಹೋಗ್ತಾ ಇದ್ದೀವಿ, ಯಾರೋ ಏನಾದರೂ ಮಾಡ್ತಾರೆ, ನಮಗೆ ಕೋಪ ಬರ್ತದೆ, ನಮಗೆ ಗೊತ್ತಿಲ್ಲ ನಮಗೆ ಕೋಪ ಯಾಕೆ ಬರ್ತಾ ಇದೆ. ಆ್ಯಕ್ಚುಲಿ ನಾವು ಮನುಷ್ಯ, ನಾವು ಆ್ಯಕ್ಚುಲಿ ನಮ್ಮ ಒಳಗಡೆ ಒಂದು ಸೂಪರ್ ಪವರ್ ಥರ ಇದೆ, ನಮ್ಮ ಅವೇರ್ನೆಸ್ ತುಂಬ ಚೆನ್ನಾಗಿದೆ. ನಾವು ಕೆಲವ್ರು ತುಂಬ ಜನದ್ದು ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್ ನಾವು ಅವೇರ್ ಇದ್ದೀವಿ, ಅದು ಏನಿದೆ ಅದು ನಾವು ನೆನೆಸ್ಕೊತೀವಿ, ಅದು ನಮ್ಮದೇ ಇದೆ. ಸೊ ನಮಗೆ ರೋಡ್ ರೇಜ್ ಆಗುತ್ತೆ ಸಡನ್ಲಿ. ಯಾಕೆ ಎಲ್ಲರಿಗೆ ರೋಡ್ ರೇಜ್ ಆಗ್ತಾ ಇದೆ ಆ ಟೈಮ್ನಲ್ಲಿ? ಸೊ ವಿ ಆರ್ ಆಲ್ಸೋ ಇನ್ ದಟ್ ಓನ್ಲಿ. ಇಟ್ಸ್ ಲೈಕ್ ಒನ್ ಮಂಕಿ ಸಿ ಮಂಕಿ ಡೂ ಇಟ್, ಯು ಡೋಂಟ್ ಹ್ಯಾವ್ ಟು ಸಿ ಇಟ್, ವಿ ಪರ್ಸೀವ್ ಎನರ್ಜಿ. ಅದು ಎನರ್ಜಿ ಆ ಥರ ಇದೆ, ದಟ್ ಪ್ಯಾಟರ್ನ್ ಅದು ಸಿಸ್ಟಮ್ ಆ ಥರ ಇದೆ. ನಮ್ಮ ಇಂಡಿಯಾನಲ್ಲಿ ಒಂದು ಸಿಸ್ಟಮ್ ಇದೆ, ಯು ಫೀಲ್ ಡಿಫ್ರೆಂಟ್. ನಾವು ಹಾಲಿಡೇಗೆ ಹೋಗ್ತೀವಿ,
ದ ಕನೆಕ್ಷನ್ ಟು ದ ಸಿಸ್ಟಮ್ ಬ್ರೇಕ್ಸ್, ದಟ್ ಕಾರ್ಡ್ ಬ್ರೇಕ್ಸ್. ನಾನು ಬ್ಯಾಂಗ್ಳೂರಿಂದ ಆಚೆ ಹೋಗಿದ್ರೆ ನಾನು ಎಷ್ಟೊಂದು ಮಲ್ಕೊತೀನಿ, ಇಲ್ಲಿ ನನಗೆ ನಿದ್ದೆ ಸರಿಯಾಗಿ ಆಲ್ ಆನ್ ಆ್ಯಂಡ್ ಆಫ್, ಉಲ್ಟಾ ಸೀದಾ, ಆಲ್ ದಟ್ ಹ್ಯಾಪನ್ಸ್. ಯಾಕೆ ನಮ್ದು ಎನರ್ಜಿ ಕೂಡ ಒಂದು ಇಟ್ಸ್ ಲೈಕ್ ಇಟ್ಸ್ ಕನೆಕ್ಟೆಡ್ ಟು ದ ಸಿಟಿ. ನಾನು ಬಾಂಬೆ ಹೋಗಿದ್ರೆ ನನಗೆ ನಿದ್ದೆ ಸರಿಯಾಗಿ ಬರಲ್ಲ. ಬಿಕಾಸ್ ವಿ ಆರ್ ಸಮ್ ಪೀಪಲ್ ಸೆನ್ಸಿಟಿವ್ ಇದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ. ಸಮ್ ಪೀಪಲ್ ಸೆನ್ಸಿಟಿವ್ ಇಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಬಟ್ ಯಾಕೆ ನಾವು ಹೋಗ್ಬಿಟ್ಟು ಜಸ್ಟ್ ಎನಿವೆ ನಾವು ಹೋಟೆಲ್ನಲ್ಲಿ ವಿ ಕ್ಯಾನ್ ಜಸ್ಟ್ ಗೋ ಹಿಯರ್ ಓನ್ಲಿ ಫಾರ್ ಹಾಲಿಡೇ. ವೈ ವಿ ಗೋ ಆಲ್ ದ ವೇ ಟು ಅನದರ್ ಕಂಟ್ರಿ? ಯಾಕೆ ನಮಗೆ ಅಲ್ಲಿ ಒಂದು ಹಾಲಿಡೇ ಮಾಡಿದ್ರೆ ಒಂದು ಫ್ರೀ ಫೀಲಿಂಗ್ ನೇಚರ್ನಲ್ಲಿ? ಯಾಕೆ ವಿ ಗೆಟ್ ಡಿಸ್ಕನೆಕ್ಟೆಡ್ ಫ್ರಮ್ ದಿಸ್ ಸಿಸ್ಟಮ್, ಫ್ರಮ್ ದಿಸ್ ಎನರ್ಜಿ, ಫ್ರಮ್ ದ ಕಾರ್ಡ್ಸ್? ಒಂದು ಎನರ್ಜಿ ಕಾರ್ಡ್ ಇರುತ್ತೆ. ಯಾವಾಗ ನಾವು ಜನಗೆ ನೆನೆಸ್ಕೊತೀವಿ, ಯಾವಾಗ ಜನ ನಮಗೆ ಥಿಂಕ್ ಮಾಡ್ತಾರೆ, ಎಲ್ಲರ ಲೈಕ್ ಸಿ ನಾವು ಹಿಯರ್ ಈವನ್ ಈ ಕಂಟ್ರಿನಲ್ಲಿ ನಿಮಗೆ ಒಂದು ಕಿಚ್ 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 ಯು ಆರ್ ಆಲ್ವೇಸ್ ಬಝಿಂಗ್, ಯು ವಿಲ್ ಬಿ ಆಲ್ವೇಸ್ ಬಝಿಂಗ್. ಯಾಕೆ ನಿಮಗೆ ಎಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಎಲ್ಲರ ಇಟ್ಸ್ ಲೈಕ್ ಒನ್ ಎನರ್ಜಿ ಕನೆಕ್ಟ್. ಆ್ಯಂಡ್ ಸಮ್ಟೈಮ್ಸ್ we get energy from people who are connected to us, and sometimes we drain our energy. But ಯಾವಾಗ ನಾವು ಆಚೆ ಹೋಗ್ತೀವಿ ಒಂಥರ ಎನರ್ಜೆಟಿಕ್ ಸ್ವಲ್ಪ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಸೊ ವಿ ಆರ್ ಫ್ರೀ, ವಿ ಆರ್ ಫ್ಲೈಯಿಂಗ್, ಒಂದು ಬರ್ಡ್ ಥರ. ದಟ್ಸ್ ವೈ ಯು ಫೀಲ್ ಲೈಟ್ ವೆನ್ ಯು ಗೋ ಟು ಅನದರ್ ಪ್ಲೇಸ್, ಲೈಕ್ ಅ ಬ್ರೇಕ್. ಅದು ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಯು ಸ್ಟಿಲ್ ಫೀಲ್ ಲೈಕ್ ಅ ಬ್ರೇಕ್. ಸೊ ಎವ್ರಿ ಕಂಟ್ರಿ ಇಸ್ ಲೈಕ್ ಅ ಸಿಸ್ಟಮ್. ಐ ಆಮ್ ಸೋ ಹ್ಯಾಪಿ ಆಸ್ ದಿಸ್ ಕ್ವೆಶ್ಚನ್. ಯಾಕೆ ಯಾರು ಈ ಥರ ನನಗೆ ಯಾವಾಗ ಕೇಳಿಲ್ಲ. ಇಟ್ ಈಸ್ ಲೈಕ್ ಅ ಇವಾಗ ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ದು ಗ್ಲಾಸ್ನಲ್ಲಿ ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಫುಲ್ ಚಾಕ್ಲೇಟ್ ಮಿಲ್ಕ್ ಶೇಕ್. ನಾನೊಂದು ಬಿಸಿಬೇಳೆ ಬಾತ್ದು ಬೋಲ್ನಲ್ಲಿ ಹೋಗಿದ್ರೆ ನಾನು ಫುಲ್ ಬಿಸಿಬೇಳೆ ಬಾತ್ ಹಾಕ್ಬಿಡ್ತೀನಿ ಆಲ್ ಓವರ್. ನನ್ನಿಂದ ಸ್ಮೆಲ್ನು ಅದನ್ನೇ ಬರುತ್ತೆ. ಸೊ ಇಟ್ಸ್ ಲೈಕ್ ಇಂಡಿಯಾ ಈಸ್ ಒನ್ ಬಿರಿಯಾನಿ, ಒನ್ ಡಿಫ್ರೆಂಟ್ ಬಿರಿಯಾನಿ. ನಾವು ಈ ಬಿರಿಯಾನಿನಲ್ಲಿ ಕೂತ್ಕೊತಾ ಇದ್ದೀವಿ, ಅದಕ್ಕೆ ಎಲ್ಲರೂ ಒಂಥರ ಇಟ್ಸ್ ಲೈಕ್ ದಿಸ್ ಇಸ್ ದಿಸ್ ಬಿರಿಯಾನಿ ಓನ್ಲಿ. ಇದು ಬಿರಿಯಾನಿನ ರುಚಿನೂ ಇದೆ, ಸ್ಪಿರಿಚುವಾಲಿಟಿನೂ ಇದೆ, ಇದು ಕಿಚ್ ಕಿಚ್ನೂ ಇದೆ, ಇದು ಕೋಪನೂ ಇದೆ, ಎಲ್ಲ ಇದೆ, ಇಂಡಿಸಿಪ್ಲಿನ್ ಕೂಡ ಇದೆ, ಎವ್ರಿಥಿಂಗ್. ಇದು ಭೂಮಿದು ಎನರ್ಜಿ ಅಂಡ್ ದ ಪ್ರೋಗ್ರಾಮ್. ಇಟ್ಸ್ ಲೈಕ್ ಅ ವೆಬ್ಸೈಟ್, ಲೈಕ್ ಇಟ್ಸ್ ಅ ಸಿಸ್ಟಮ್. ಬಟ್ ನನಗನ್ಸುತ್ತೆ ನಾವು ಈಗ ನಾನು ಅಂದರೆ ನೆಗೆಟಿವ್ ಮಾತಾಡಿದೆ ಸ್ವಲ್ಪ ನಾನು. ಬಟ್ ಈ ನೆಗೆಟಿವಿಟಿ ಅಂದರೆ ನಾನು ಹೇಳಿದ್ದು ಈ ಥರ ಜಗಳ ಆಡ್ತೀವಿ, ಕೋಪ ಮಾಡ್ಕೋತೀವಿ, ರೋಡ್ ರೇಜು, ಓಕೆ, ಈ ಥರದ್ದೆಲ್ಲ ಕಾಂಪಿಟೇಷನ್ನು, ಅನ್ಹೆಲ್ದಿ ಕಾಂಪಿಟೇಷನ್ನು, ದುಡ್ಡು ಮಾಡಬೇಕು, ಇದೆಲ್ಲ ನನಗನ್ಸುತ್ತೆ ಕಳೆದ ಒಂದು 20-25-30 ವರ್ಷದಿಂದ ಬಂದಿದೆ. ಅದಕ್ಕಿಂತ ಮುಂಚೆ ಬಡತನ ಇತ್ತು, ಅದಕ್ಕಿಂತ ಮುಂಚೆ ಬಹುಶಃ ಹಿಂಗೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಹಳ್ಳಿನಲ್ಲಿ ಹೋದರೆ ನಮಗೆ ಆ ಥರ ಇಲ್ಲ. ದೇ ವೆರಿ ಹ್ಯಾಪಿ ಪೀಪಲ್. ಓಕೆ, ಸಂಜೆ ಕೂತ್ಕೊಂಡು ಆರಾಮಾಗಿ ಕವಳ ಹಾಕ್ಕೊಂಡು ಹೊರಟೆ ಹೊಡ್ಕೊಂಡಿದ್ದಾರೆ. ಟೈಮ್ ಪಾಸ್ ಮಾಡಬೇಕಂತ ಅನ್ಕೊಳ್ಳಲ್ಲ, ಬಟ್ ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ. ಮಳೆ ನೋಡ್ತಾರೆ, ಮಾತಾಡ್ತಾರೆ, ಗಾಳಿ ಬಗ್ಗೆ ಮಾತಾಡ್ತಾರೆ, ಅದು ಬೇರೆ ಸಿಸ್ಟಮ್. ನಾವು ಅಂದರೆ ಸಿಟಿನಲ್ಲಿ ಹಂಗೆ ಅಥವಾ ಹಳ್ಳಿನಲ್ಲಿ ಈಗ ಹೆಂಗಿದ್ದಾರೆ ಗೊತ್ತಿಲ್ಲ ನನಗೆ, ಬಟ್ ಐಮ್ ಜಸ್ಟ್ ಥಿಂಕಿಂಗ್ ಅಂದರೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಹೀಗಾಗಿದ್ದೀವಿ ಅಂತ ನನಗನ್ಸುತ್ತೆ. ಒಂದು 50 ವರ್ಷದ ಹಿಂದೆ ಹೋದರೆ ಬಹುಶಃ ನಾವು ಬೇರೆ ಇದ್ವೇನೋ, ನನಗೆ ಗೊತ್ತಿಲ್ಲ. ಜಸ್ಟ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ವರ್ಸ್. ಯಾಕೆ ಮುಂಚೆ ಯಾವಾಗ ನಾವು ಲೈಕ್ ವೆನ್ ಐ ವಾಸ್ ಅ ಚೈಲ್ಡ್, ನಾನು ಚಿಕ್ಕಿರುವಾಗ ನಾವು ಸೈಕಲ್ ತಗೊಂಡ್ಬಿಟ್ಟು ಎಲ್ಲ ಗಲಿನಲ್ಲಿ ನಾವು ಸೈಕಲ್ ಮಾಡ್ತೀವಿ. ಇವಾಗ ನಮ್ಮ ಮಕ್ಳಿಗೆ ಆ ಥರ we cannot send them like that because everything has changed. The whole world, everything. ಇದು ಒಂದು ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, we are the looking down generation now because everyone is only looking down at their phone. We are not connecting with people anymore. ನೋಡಿ, ಜನ ನನಗೆ ಕೇಳ್ತಾರೆ, ಆ ಟೈಮ್ನಲ್ಲಿ so many years, 30 years back, ಇಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ, ಇಷ್ಟೊಂದು ಡಿಪ್ರೆಷನ್ ಇರಲಿಲ್ಲ, so many things were not there. ಯಾಕೆ? why people are so unhappy today? ಯಾಕೆ ಲೈಫೇ ಚೇಂಜ್ ಆಗಿದೆ. ದಿಸ್ ಇಸ್ ಸಪೋಸ್ ಟು ಬಿ ಎವಲ್ಯೂಷನ್. ವಿ ಆರ್ ಸಪೋಸ್ ಟು ಬಿಕಮ್ ಬೆಟರ್, ಬಟ್ ನಮ್ದು ಎವಲ್ಯೂಷನ್ ಒಂದು ಬೇರೆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೇವೆ. ವಿ ಆರ್ ಡಿಸ್ಕನೆಕ್ಟಿಂಗ್ ಫ್ರಮ್ ಪೀಪಲ್. ಸೊ ಹೆಲ್ತ್ ಪ್ರಾಬ್ಲಮ್ಸ್ ಆ್ಯಂಡ್ ಅನ್ಹ್ಯಾಪಿನೆಸ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಆಂಗ್ಸೈಟಿ, ಹಸ್ಲಿಂಗ್, ಕಂಪ್ಯಾರಿಸನ್, ರನ್ನಿಂಗ್ ಅ ರ್ಯಾಟ್ ರೇಸ್, ಕಂಪೀಟಿಂಗ್ ವಿತ್ ಪೀಪಲ್, ಅದೆಲ್ಲ ಜಾಸ್ತಿ ಆಗಿದೆ. ಒನ್ ಬಿಕಾಸ್ ಆಫ್ ಟೆಕ್ನಾಲಜಿ, ಬಟ್ ಆಲ್ಸೋ ನೋಡಿ, ಆ ಟೈಮ್ನಲ್ಲಿ ನಮಗೆ ಒಂದು ಲ್ಯಾಂಡ್ಲೈನ್ ಫೋನ್ ಇತ್ತು. ವಿ ವರ್ ಮಹಾರಾಜ ವೆನ್ ವಿ ಹ್ಯಾಡ್ ಒನ್ ಲ್ಯಾಂಡ್ಲೈನ್ ಫೋನ್. ವಿ ಹ್ಯಾಡ್ ಒನ್, ಯಾವಾಗ ಕಲರ್ ಟಿವಿ ಬಂತು, ವಿ ಆರ್ ಲೈಕ್ ಕರೋರ್ಪತಿ. ನೋ, ಬಟ್ ಈ ಟೈಮ್ನಲ್ಲಿ ಎಲ್ಲರಿಗೆ 3 ಮನೆ ಇದೆ, 3 ಬಿಸ್ನೆಸ್ ಇದೆ, 2 ಜಾಬ್ ಇದೆ, ಒಂದು ಹಸಲ್ ಬಿಸ್ನೆಸ್ ಇದೆ, ಕಾಂಟೆಂಟ್ ಕ್ರಿಯೇಷನ್ ಒಂದು ಬೇರೆ ಒಂದು ಪ್ರೊಫೆಷನ್ ಬಂದಿದೆ ಅಲಾಂಗ್ ವಿತ್ ದಿಸ್ ನಾವು. ಸೊ ಏನು ಗೊತ್ತಾ, ನಮ್ಮದು ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಇದು ನೋಡಿ. ನಾವು ಒಂದು ಲೈಫ್ನಲ್ಲಿ ಒಂದು ಅಕೌಂಟ್ ಬುಕ್ ಇದೆ. The inflow and outflow is not matching. Those days inflow ಜಾಸ್ತಿ ಇತ್ತು, outflow ಅಷ್ಟೊಂದು ಇರಲಿಲ್ಲ. ಓನ್ಲಿ 1 ಲ್ಯಾಂಡ್ಲೈನ್ ಫೋನ್, 1 ಬಾಯ್ ಫ್ರೆಂಡ್, ಅದ್ರ ಜೊತೆ ಮದುವೆ ಮಾಡಿಬಿಡು, 1 ಗರ್ಲ್ ಫ್ರೆಂಡ್, ಅದ್ರ ಜೊತೆ ಮದುವೆ ಮಾಡಿಬಿಡು. ದಟ್ಸ್ ಆಲ್. ಲೈಫ್ ವಾಸ್ ವೆರಿ ಸಿಂಪಲ್. The program was very, very simple. As technology has grown, ನಮ್ಮ ಲೈಫ್ನು ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿದೆ.
because this is also a part of evolution. We become very twisted and very confused, too many choices. ಸೊ ಏನು ಗೊತ್ತಾ, ನಮ್ದು ಔಟ್ಫ್ಲೋ ಜಾಸ್ತಿ ಆಗ್ತಾ ಇದೆ ಇವಾಗ. ನಾವು ಇದನ್ನು ಮಾಡ್ತಾ ಇದ್ದೀವಿ, ಅದನ್ನು ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಸ್ವಿಚಿಂಗ್ ಆಫ್ ಅವರ್ ಲೈಫ್ at 9 o'clock. We are switching off our life at 1 o'clock in the night. We are doing ನಮ್ದು ಎನರ್ಜಿ ಒಂದು 5 ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಮಿನಿಮಮ್. 5 ಅಟ್ಲೀಸ್ಟ್ 10 ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ನಮ್ದು ಇನ್ಫ್ಲೋ ಏನು? ಮೆಡಿಟೇಷನ್ ಮಾಡ್ತಾ ಇದ್ದೀವಿ? ನೋ. ಯೋಗ ಮಾಡ್ತಾ ಇದ್ದೀವಿ? ನೋ. ನಾವು ಏನು, ವಾಟ್ ಆರ್ ವಿ ಡೂಯಿಂಗ್ ಟು ಫೀಡ್ ಅವರ್ ಸೋಲ್? ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ದಟ್ಸ್ ವೈ ಸಡನ್ಲಿ ಬರ್ನ್ಔಟ್ ಆಗಿಬಿಡುತ್ತೆ. ಆ ಟೈಮ್ನಲ್ಲಿ ನಾವು ಬರ್ನ್ಔಟ್ ಇದು ವರ್ಡೇ ಕೇಳಿಲ್ಲ. ನೋ, ಬಟ್ ನೌ ದೆರ್ ಇಸ್ ಬರ್ನ್ಔಟ್ ಬಿಕಾಸ್ ವಾಟ್ ನಾವು ಒಳಗಡೆ ಏನು ರೀಚಾರ್ಜ್ ಇರಲ್ಲ. ಅದಕ್ಕೆ ನಿಮ್ಮ ಫೋನ್ ಆಫ್ ಆಗಿಬಿಡುತ್ತೆ ಇಫ್ ಯು ಡೋಂಟ್ ಚಾರ್ಜ್ ಇಟ್. ನೋ. ಸೊ ವಿ ಆಲ್ಸೋ ಹ್ಯಾವ್ ಒನ್ ಬ್ಯಾಟ್ರಿ. ಎಸ್, ನೋಡಿ ನೀವು ಹೇಳ್ದಂಗೆ ಅನ್ನಿಸ್ತು. ನೀವು ಹೇಳ್ತಾ ಇದ್ದೀರಿ ನನಗೆ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಬಟ್ ಬರ್ನ್ಔಟ್ ಯಾಕಾಗಿಲ್ಲ ಪ್ರಾಯಶಃ ಅಂದರೆ ನಾನು ಸ್ವಲ್ಪ ಪ್ರಾಣಾಯಾಮ ಅವಾಗ ಹೋಗಿ ಮಾಡ್ತೀನಿ, ಸ್ವಲ್ಪ ಮೆಡಿಟೇಷನ್, ಸ್ವಲ್ಪ ಯೋಗ, ಸ್ವಲ್ಪ ಅದೆಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪ ಮಾಡ್ತೀನಿ. ಬಹುಶಃ ದಟ್ ಮೇ ಬಿ ದ ರೀಸನ್ ಅನಿಸುತ್ತೆ. ಅಂದರೆ ನಾವು ಇಷ್ಟು ಕೆಲಸ ಮಾಡಿದರೂ ಕೂಡ ಸ್ಟಿಲ್ ಏನೋ ಒಂದು ಖುಷಿ ಇದೆ, ಒಂದು ಏನೋ ಮಾಡಬೇಕಂತ ನನಗೆ ಅದು ರಿಲೇಟ್ ಆಯ್ತು ತುಂಬ. ಸೊ ಈಗ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು ಇನ್ನೊಂದು ಈ ಕುರಿತಾಗಿ, ಈ ಫೋನ್ ಬಗ್ಗೆ ಮಾತಾಡಿದ್ರಿ ನೀವು, ನಮ್ಮದು ಲುಕಿಂಗ್ ಡೌನ್ ಜನ್ರೇಷನ್ ಅಂತ ಹೇಳಿ. ಈಗ ನಾವು ಪೇಪರ್ ಓದ್ಕೊಂಡು ಬಂದಿದ್ದೀವಿ, ಟಿ ವಿ ನೋಡ್ಕೊಂಡು ಬಂದ್ವಿ, ಫೋನ್ ನಮಗೆ ಲೇಟರ್ ಎಂಟ್ರಿ ಕೊಟ್ಟಿದೆ. ಸೊ ಹಿಂಗಾಗಿ ನಮಗೆ ಮೊಬೈಲ್ ನೋಡೋದು ಗೊತ್ತು, ಸ್ವಲ್ಪ ಮೊಬೈಲಿಂದ ದೂರ ಇರೋದು ಗೊತ್ತು. ಬಟ್ ಮೊಬೈಲ್ ಕಣ್ಣು ಬಿಟ್ಟ ತಕ್ಷಣ ಮೊಬೈಲ್ ನೋಡ್ಕೊಂಡು ಬೆಳೆದಿರೋ ಜನ್ರೇಷನ್ ಇದೆಯಲ್ಲ, ಅಂದರೆ ಆಟ ಆಡೋಕ್ಕೆ ಮೊಬೈಲ್ ಸಿಕ್ಬಿಟ್ಟಿದೆ ಅವ್ರಿಗೆ. ಕರೆಕ್ಟ್. ಆ ಜನ್ರೇಷನ್ ಅದಕ್ಕೆ ಸ್ವಲ್ಪ ಹುಕ್ ಆಗಿದ್ದಾರೆ, ಸ್ವಲ್ಪ ಅಡಿಕ್ಟ್ ಆಗಿದ್ದಾರೆ. ಸೊ ಅಂಥವ್ರನ್ನ ಹೌ ಡು ಯು ಹ್ಯಾಂಡಲ್ ದೆಮ್, ಅಥವಾ ಹೌ ಡು ದೇ ಹ್ಯಾಂಡಲ್ ದೆಮ್ ಸೆಲ್ವ್ಸ್? ಹೌ ಶುಡ್ ದೇ ಹ್ಯಾಂಡಲ್? ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಅವೇರ್ನೆಸ್ ಇರಬೇಕು ಆ್ಯಂಡ್ ಅವ್ರಿಗೆ ಒಂದು acceptance ಇರಬೇಕು ದಟ್ ದಿಸ್ ಈಸ್ ರಿಯಲಿ ಅ ಪ್ರಾಬ್ಲಮ್, ಎನ್ ಅಡಿಕ್ಷನ್. ಆ್ಯಂಡ್ ದಿಸ್ ಒನ್ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ 10 ಪ್ರಾಬ್ಲಮ್. ಫಸ್ಟು ನಮಗೆ ನೆಕ್ ಪೇನ್ ಆಗುತ್ತೆ. ಸೊ ಯು ನೋ, ಯು ಗೋಯಿಂಗ್ ಟು ಗೆಟ್ ನೆಕ್ ಪೇನ್, ಬ್ಯಾಕ್ ಪೇನ್, ಪಾಸ್ಚರ್ ಇಶ್ಯೂಸ್, ಅದೆಲ್ಲ ಬರುತ್ತೆ. ಯು ಗೋಯಿಂಗ್ ಟು ಗೆಟ್ ಸೋ ಮೆನಿ ಡಿಫ್ರೆಂಟ್ ಇಶ್ಯೂಸ್. ಯೋರ್ ಅಟೆನ್ಷನ್ ಸ್ಪ್ಯಾನ್ ಇಸ್ ಬಿಕಮಿಂಗ್ ಲೆಸರ್. ಫಸ್ಟ್ ನಮಗೆ ತುಂಬ ಅಟೆನ್ಷನ್ ಇತ್ತು ಯಾರ ಹತ್ರ ಮಾತಾಡೋಕ್ಕೆ, ಏನಾದರೂ ಒಂದು ವಿಡಿಯೋ ನೋಡೋಕ್ಕೆ. ನಾವು ಟಿ ವಿ ನೋಡಿದ್ರೆ ವೇಟ್ ಮಾಡ್ತೀವಿ, ದೂರದರ್ಶನ್ ಅದು ಒಂದು ನಥಿಂಗ್ ಲೈಕ್ ದಿಸ್ ನಮಗೆ ಪೇಷನ್ಸ್ ಇತ್ತು. ಇವಾಗ ಒಂದು 3 ಸೆಕೆಂಡ್ನಲ್ಲಿ ರೀಲ್ನಲ್ಲಿ ಎಲ್ಲ ನಾವು ತಾಂಡವ್ ಮಾಡಬೇಕು, ಅಟ್ರಾಕ್ಷನ್ ಮಾಡಬೇಕು, ಆಕರ್ಷಣ್ 3 ಸೆಕೆಂಡ್ನಲ್ಲಿ ಮಾಡಬೇಕು. ಸೊ ಎಲ್ಲರೂ ಅದೇ ಥರ ಅಟೆನ್ಷನ್ ಸ್ಪ್ಯಾನ್ ಇಷ್ಟು, ಇಲ್ಲಾಂದರೆ ಸ್ವೈಪ್. ಸೊ ಎಲ್ಲರಿಗೆ ಅದು ಬೇಕು. ಸೊ ಅದಕ್ಕೆ ಇವಾಗ ಇನ್ಸ್ಟಾಗ್ರಾಮ್ ಜನ್ರೇಷನ್ ಎಲ್ಲ ಹುಕ್ಸ್ ಹೇಳ್ತಾರೆ. ಯು ನೀಡ್ ಅ 5 ಸೆಕೆಂಡ್ 3 ಸೆಕೆಂಡ್ ಹುಕ್ ಟು ಹುಕ್ ದ ಪರ್ಸನ್. ಏನಾದರೂ ಒಂದು ನೆಗೆಟಿವ್ ಹೇಳಿ ಹುಕ್ ಮಾಡೋದು, ಆಲ್ ದಟ್ ಡೋಪಮೀನ್ ಹಿಟ್, ಅದು ನಮ್ಮ ಸಿಸ್ಟಮ್ಗೆ ಫುಲ್ ಡಿಸ್ರಪ್ಟ್ ಮಾಡ್ತಾ ಇದೆ. ಅದಕ್ಕೆ ಎಲ್ಲರಿಗೆ ಐ ಆಮ್ ಟೆಲ್ಲಿಂಗ್ ಯು ಸರ್, ದ ಮ್ಯಾಕ್ಸಿಮಮ್ ಕೇಸಸ್ ನಮ್ಮ ಹತ್ರ ಬರುತ್ತೆ ಇಸ್ ಡಿಪ್ರೆಷನ್, ಆಂಗ್ಸೈಟಿ, ಸ್ಯಾಡ್ನೆಸ್, ಗ್ರೀಫ್. ಸೋ ಮೆನಿ ಪೀಪಲ್ ಟುಡೇ ಆರ್ ಅನ್ಹ್ಯಾಪಿ. ಎಷ್ಟೊಂದು ಜನ ಅನ್ಹ್ಯಾಪಿ ಇದ್ದಾರೆ. ಐ ಹ್ಯಾವ್ ನಾಟ್ ಸೀನ್ ದಿಸ್ ಬಿಕಾಸ್ ನಾನು ಇದು ಶುರು ಮಾಡುವಾಗ 26 ಇಯರ್ಸ್ ಮುಂಚೆ. ಸೊ ನಾನು ಆ ಟೈಮ್ದು ಕ್ಲೈಂಟ್ಸ್ ನೋಡಿದ್ದೀನಿ, ಈ ಟೈಮ್ದು ಕ್ಲೈಂಟ್ಸ್ ನೋಡಿದ್ದೀನಿ. ಇವಾಗ ಯಾರು ಖುಷಿ ಇಲ್ಲ. ಎವ್ರಿ ಒನ್ ಇಸ್ ಜಸ್ಟ್ ಬರ್ನ್ಟ್ ಔಟ್. ಇದು 10 ಜನ ತೊಗೊಂಡ್ರೆ 8 ಜನ ಹೇಳ್ತಾರೆ ನಾನು ಬರ್ನ್ಟ್ ಔಟ್ ಇದ್ದೀನಿ. 2 people ಆರ್ ಡಿಪ್ರೆಸ್ಡ್ ಆ್ಯಂಡ್ ಅನ್ಹ್ಯಾಪಿ ಆ್ಯಂಡ್ ಆಂಗ್ಸೈಟಿ, ಟೇಕಿಂಗ್ ಮೆಡಿಸಿನ್ ಆರ್ ಗೋಯಿಂಗ್ ಟು ಅ ಥೆರಪಿಸ್ಟ್, which is the only way out right now. But the actual root cause is technology and this attention span, and only ನಿಮ್ಮ ಫೋನ್ನಲ್ಲಿ ನಮ್ಮದು ರಿಲೇಷನ್ಶಿಪ್ ಆ್ಯಕ್ಚುಲಿ ಎಲ್ಲ ಫೋನ್ ಜೊತೆನೇ ಇದೆ. ಇದು ನಮ್ಮದು ಸೋಲ್ಮೇಟ್ ಹಾಕ್ಬಿಟ್ಟಿದೆ. ಎಸ್. ಸೊ ಅದಕ್ಕೆ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಹೇಳಿದ್ರು. ಅಂದರೆ ಯೋಗ, ಮೆಡಿಟೇಷನ್ನು, ರೀಚಾರ್ಜ್ ಮಾಡುವಂಥದ್ದು, ಅದ್ರ ಬಗ್ಗೆ ನಾವು ಇನ್ನೊಂದ್ಸಲ ಮಾತಾಡೋಣ. Yes. ಹೌ ಟು ರೀಚಾರ್ಜ್ ಯುವರ್ ಸೆಲ್ಫ್ ಅಂತೇಳಿ. ಎಸ್.